ಹಲೋ ಹಾಯ್ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿನೇ ಈಸಿಯಾಗಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ಕೇಕ್ನ ಓವನ್ ಆಗಲಿ ಕುಕ್ಕರು ಪಾತ್ರೆ ಯಾವುದರಲ್ಲೂ ಸಹ ನಾನು ಮಾಡಿಲ್ಲ. ನಾನು ಹಂಚಿನ ಮೇಲೆ ಮಾಡಿರೋದು. ಅದು ಯಾವುದು ಇಲ್ದೇ ಹಂಚಿನ ಮೇಲೆ ಅಂದರೆ ತವದ ಮೇಲೆ ಕೇಕ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸಣ್ಣದಾಗಿರೋ ಒಂದು ಬೌಲಿಂದ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1/4 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಸಣ್ಣ ಗ್ಲಾಸಲ್ಲಿ, ಒಂದು ಕೋಳಿ ಮೊಟ್ಟೆ ಮತ್ತು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಸೋಡಾ ಪುಡಿ, ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಮೊಟ್ಟೆ ಮತ್ತು ಸಕ್ಕರೆ, ಹಾಲು ಮತ್ತು ಎಣ್ಣೆ ಎಲ್ಲನೂ ಸಹ ಇವಾಗ ನಾನು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಮೊಟ್ಟೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲ ಪೌಡ್ರನ್ನು ಹಾಕ್ಕೊಂಡು ಬೀಟರ್ ಸಹಾಯದಿಂದ ನಾನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಅಂದರೆ 1-2 ನಿಮಿಷ ಆದರೂ ಚೆನ್ನಾಗಿ ಬೀಟ್ ಮಾಡಬೇಕು. ಸ್ವಲ್ಪ ಕೈ ನೋವು ಬರುತ್ತೆ, ಪರವಾಗಿಲ್ಲ. ಇವಾಗ ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ಕೇಕು ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡಲಿಲ್ಲ ಅಂದರೆ ಕೇಕು ಅಂಟಾಗಿ ಮುದ್ದೆ ಥರ ಆಗಿರುತ್ತೆ. ನೋಡಿ ಇವಾಗ ನಾನು ಫೈನಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೇಕ್ ಪ್ಯಾನ್ ತೊಗೊಂಡು ಅದಕ್ಕೆ ಎಲ್ಲನೂ ಸಹ ನಾನು ಹಾಕ್ಕೊತಾ ಇದ್ದೀನಿ. ನಾನು ಕೇಕ್ ಪ್ಯಾನ್ಗೆ ಮುಂಚೆನೇ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಇವಾಗ ಎಲ್ಲನೂ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತೀನಿ. ನೋಡಿ ನಾನು ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಪಾತ್ರೆ ಈ ಥರ ನಾನು ಗುಬ್ರಾಕಿ ಇಟ್ಟಿದ್ದೆ. ಹಂಚಿಟ್ಬಿಟ್ಟು ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಕ್ಕಿದ್ದೆ. ಇವಾಗ ನಾನು ಕೇಕ್ನ ಅದರ ಮೇಲಿಟ್ಟು ಮತ್ತು ನಾನು ಪಾತ್ರೆನ ಈ ಥರ ಮುಚ್ಚುತ್ತೀನಿ. ನೋಡಿ ಈ ಥರ ಮುಚ್ಚಿದ್ರೆ ಸಾಕು. ಲೋ ಫ್ಲೇಮಲ್ಲೇ ಒಂದು 15-20 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ತೆಗೆದು ನೋಡ್ತಾ ಇದ್ದೀನಿ. 20 ನಿಮಿಷದ ಮೇಲೇ ಆಗಿದೆ. ನೋಡಿ ಏನು ಸಖತ್ತಾಗಿ ಬಂದಿದೆ ಕೇಕ್ ಅಂತ. ಇವಾಗ ನಾನು ಒಂದು ಟೂತ್ಪಿಕ್ ತೊಗೊಂಡು ಈ ಥರ ಡಿಪ್ ಮಾಡಿ ನೋಡ್ತಾ ಇದ್ದೀನಿ. ಅಂಟಾದರೆ 1 ನಿಮಿಷ ಹಾಗೆ ಬಿಡಿ, ಇಲ್ಲ ಅಂಟಾಗಲಿಲ್ಲ ಅಂದರೆ ತೆಗೆದುಬಿಡಿ. ಇವಾಗ ನಾನು ತೆಗಿತಾ ಇದ್ದೀನಿ. ಇದು ಆಗಿದೆ. ನಾನು ಒಂದು ಪ್ಲೇಟ್ ಮೇಲೆ ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ತಳ ಹತ್ತಿದೆ ಕೆಳಗಷ್ಟೇ, ಒಳಗೆ ಮೇಲೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಕಟ್ ಮಾಡೋದು ಸಹ ತೋರಿಸ್ತಾ ಇದ್ದೀನಿ. ನೋಡಿ ಬಿಸಿಯಾಗಿದೆ, ಏನು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿ ಈ ಥರ ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ಸಹ ಕಟ್ ಮಾಡಿ ತೊಗೊತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿನೇ ತವದ ಮೇಲೆ ಈಸಿಯಾಗಿ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಎಲ್ಲನೂ ಸೂಪರಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.